ನಾವೀಗ 25,300 ಪುಟ್ಟಲ್ಲಿ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು 25,300 ಇತ್ತಲ್ಲ, ಇದು ಒಳ್ಳೆ ರೆಸಿಸ್ಟೆನ್ಸ್ ಝೋನ್ ಇತ್ತು 25,300. ಸೊ ನಾವು ನೆನ್ನೆ ಅನಾಲಿಸಿಸ್ ಮಾಡಿದ ಪ್ರಕಾರ ಈ 25,300 ಹತ್ರ ಮಾರ್ಕೆಟ್ ಪದೇ ಪದೇ ಬರ್ತಾ ಇದೆ. ಸೊ ಈ ರೆಸಿಸ್ಟೆನ್ಸ್ ಝೋನ್ ವೀಕ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಕಸ್ಮಾತ್ ನಾಳೆ ಸೈಡ್ ವೇಸ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತೇನಾಯ್ತು, ಮಾರ್ಕೆಟ್ ಓಪನ್ ಆದ ತಕ್ಷಣ ಸಡನ್ ಸೆಲ್ಲಿಂಗ್ ಬಂತು, ಒಳ್ಳೆ ಸ್ಟ್ರಾಂಗ್ ಸೆಲ್ಲಿಂಗ್ ಬಂತು. ಸೊ ಈ ತರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇಂದ ಸ್ಟ್ರಾಂಗ್ ಸೆಲ್ಲಿಂಗ್ ಬರ್ತಿದೆ. 2-3 ಸತಿ ಇಲ್ಲಿ ರೆಸಿಸ್ಟೆನ್ಸ್ ಝೋನಿಗೆ ಬಂದರೂ ಮತ್ತೆ ಸ್ಟ್ರಾಂಗ್ ಸೆಲ್ಲಿಂಗ್ ಬರ್ತಿದೆ ಅಂದ್ರೆ ಇಲ್ಲಿ ಸೆಲ್ಲರ್ಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ. ಸೆಲ್ಲರ್ಸ್ಗಳು ಈ ಪಾಯಿಂಟ್ ಇಂದ ಮಾರ್ಕೆಟ್ ನ ಕೆಳಗೆ ಬೀಳ್ಸಕ್ಕೆ ರೆಡಿ ಇದ್ದಾರೆ ಅಂತ. ಸೊ ಹಂಗಾಗಿ ಈ ರೆಡ್ ಕ್ಯಾಂಡಲ್ ಓಪನ್ ಆದ ತಕ್ಷಣ ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡ್ತಲ್ಲ ಮಾರ್ಕೆಟ್, ಇದು ಇಂಡಿಕೇಶನ್ ಇಲ್ಲಿ ಸೆಲ್ಲರ್ಸ್ಗಳು ಕೂತಿದ್ದಾರೆ, ಮಾರ್ಕೆಟ್ ನ ಕೆಳಗೆ ಬೀಳ್ಸಕ್ಕೆ ರೆಡಿ ಇದ್ದಾರೆ ಅಂತ. ಸೊ ಮಾರ್ಕೆಟ್ ಈ ಸೆಲ್ಲಿಂಗ್ ಕ್ಯಾಂಡಲ್ ಫಾರ್ಮ್ ಮಾಡಿ ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು, ಒಂದು ನಿಮಿಷ ತೋರಿಸ್ತೀನಿ, ಫಿಬೊನಾಚಿ ಆಗಿ ತೋರಿಸ್ತೀನಿ ನೋಡಿ. ಕರೆಕ್ಟ್ ಆಗಿ ಸೆಲ್ಲಿಂಗ್ ತಗೊಂಡು ಪುಲ್ ಬ್ಯಾಕ್ ತಗೊಂಡು 0.5 ರೆಸಿಸ್ಟೆನ್ಸ್ ಝೋನ್ ಇಂದ ಬೀಳಕ್ ಸ್ಟಾರ್ಟ್ ಆಯ್ತು ಮಾರ್ಕೆಟ್, ಒಂದು ರಿಜೆಕ್ಷನ್ ತಗೊಂತು. ಸೊ ನಾವು ಕಂಟಿನ್ಯೂಷನ್ಗೆ ಮಾರ್ಕೆಟ್ ಬಿತ್ತು, ಪುಲ್ ಬ್ಯಾಕ್, ನೆಕ್ಸ್ಟ್ ಈ ಕಂಟಿನ್ಯೂಷನ್ಗೆ ಬ್ರೇಕ್ ಆಗಿ ಕಂಟಿನ್ಯೂ ಆಗಿ ಕೆಳಗೆ ಹೋಗುತ್ತೆ ಅಂತ ಈಗ ಪುಟ್ಟಲ್ಲಿ ಒಂದು ಪೊಸಿಷನ್ ತಗೊಂಡಿದ್ವಿ. ಸೊ ನಮ್ಮ ಎಂಟ್ರಿ ಎಕ್ಸಿಟ್ ತೋರಿಸ್ತೀನಿ, ಒಂದು ನಿಮಿಷ. ಸೊ ನಾನು ಕರೆಕ್ಟಾಗಿ ಎಂಟ್ರಿ ಆಗಿದ್ದು ನೋಡಿ, ಮಾರ್ಕೆಟ್ ಈ 9 EMI ಇಂದ ರಿಜೆಕ್ಷನ್ ತಗೊಂತು. ಸೊ ರಿಜೆಕ್ಷನ್ ತಗೊಂಡಾದ್ಮೇಲೆ ನಾನು ಸಮ್ವೇರ್ ಇಲ್ಲಿ ಎಂಟ್ರಿ ಆದೆ. ಸೊ ನಮ್ಮ ಸ್ಟಾಪ್ ಲಾಸ್ ಡೇ ಹೈ ಇಲ್ಲಿಂದ ತಾನೇ ಮಾರ್ಕೆಟ್ ಬಿದ್ದಿದ್ದು. ಸೊ ನಮ್ಮ ಸ್ಟಾಪ್ ಲಾಸ್ ಇಲ್ಲಿ. ಸೊ ಮಿನಿಮಮ್ ನಾವು 1:2 ತಗೊಳ್ಳೇಬೇಕು. ಸೊ 1:2 ಇಲ್ಲಿಗೆ, ಟಾರ್ಗೆಟ್ ಕೂಡ ಇಲ್ಲಿಗೆ. ಯಾಕೆಂದ್ರೆ ಇದು ಒಳ್ಳೆ ಸಪೋರ್ಟ್ ಝೋನ್ ಇದೆ. ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಇದು ಒಳ್ಳೆ ಸಪೋರ್ಟ್ ಝೋನು, ಇಲ್ಲಿ ಟಾರ್ಗೆಟ್ ಯಾಕೆ ಇಟ್ಟಿದ್ದೀನಿ ಅಂತ. ಸೊ ನೀವು ನೋಡ್ಬೋದು, ಇಲ್ಲೊಂದು ಒಳ್ಳೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇತ್ತು. ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಯಾವಾಗಲೇ ಬಂದ್ರು ಅಲ್ಲಿಂದ ಬೀಳ್ತಾ ಇತ್ತು. ಇಲ್ಲಿ ನೋಡ್ಬೋದು ಬೀಳ್ತಾ ಇತ್ತು. ಬಟ್ ಮೊನ್ನೆ ಈ ರೆಸಿಸ್ಟೆನ್ಸ್ ಝೋನ್ ನ ಬ್ರೇಕ್ ಆಗಿ ಮಾರ್ಕೆಟ್ ಮೇಲಕ್ಕೆ ಹೋಗಿತ್ತು. ಸೊ ಇದು ಮೇಲಕ್ಕೆ ಹೋಗಿ ನೋಡಿ, ಇಲ್ಲಿ ಬ್ರೇಕ್ ಆಗಿ ಮೇಲಕ್ಕೆ ಹೋಗಿ ಒಂದು ಪುಲ್ ಬ್ಯಾಕ್ ತಗೊಂಡು ಇಲ್ಲಿಂದ ಸಡನ್ ಆಗಿ ಮೂವ್ ಆಗಿತ್ತು. ಸೊ ಈ ಪಾಯಿಂಟ್ ಇದೆಯಲ್ಲ, ಇದು ಒಳ್ಳೆ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಮಾರ್ಕೆಟ್ ಫಸ್ಟ್ ಟೈಮ್ ಇಲ್ಲಿಗೆ ಬಂದ್ರೆ ಇಲ್ಲಿಂದ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನಾವು ಮಾರ್ಕೆಟ್ ಇಲ್ಲಿಗೆ ಬಂತು ಅಂದ್ರೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಬೋದು, ಸರಿನಾ? ಸೊ ಈಗ ಎಂಟ್ರಿ ಆಗಿದ್ದೀವಿ, ನೋಡೋಣ ನಮ್ಮ ಟ್ರೇಡು ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತೋ ಅಂತ. ಸೊ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಮಾರ್ಕೆಟ್ ಈಗ ಒಳ್ಳೆ ಕೆಳಗಡೆ ಪುಷ್ ಆಗ್ತಿದೆ. ಇಲ್ಲಿ ರೆಸಿಸ್ಟೆನ್ಸ್ ಚೆನ್ನಾಗಿದೆ, ಸೆಲ್ಲರ್ಸ್ಗಳು ತುಂಬಾ ಚೆನ್ನಾಗಿ ಮಾರ್ಕೆಟ್ನ ಕೆಳಗೆ ತಳ್ತಾ ಇದ್ದಾರೆ. ಸೊ ಆರಾಮಾಗಿ ಇಲ್ಲಿ 25,100 ತನಕ ಮಾರ್ಕೆಟ್ ಬರುತ್ತೆ. ಯಾಕೆ ಅಂದ್ರೆ ಈ ನೋಡಿ, ನೀವು ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ಸ್ಟ್ರೆಂತ್ಗಳು ನೋಡಿ, ಒಂದೊಂದೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಒಂದೊಂದೇ ಕ್ಯಾಂಡಲ್ ಅಲ್ಲಿ 100 ಪಾಯಿಂಟ್ಸ್ ತನಕ ಕೆಳಗಡೆ ತಳ್ತಾ ಇದ್ದಾರೆ. ಸೊ ಹಂಗಂದ್ರೆ ಒಳ್ಳೆ ಸೆಲ್ಲರ್ಸ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ. ಸೊ ಇದು ಆರಾಮಾಗಿ 170 ಪಾಯಿಂಟ್ ಇಲ್ಲಿ ತನಕ 25,100 ತನಕ ಬರುತ್ತೆ. ಸೊ ನಾವು ಬಂದ ತಕ್ಷಣ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಕ್ ರೆಡಿ ಆಗಿರೋಣ. ಸೊ ನೋಡೋಣ, ನೆಕ್ಸ್ಟ್ ಇನ್ನೊಂದು 20-30 ನಿಮಿಷದಲ್ಲಂತೂ ಟಾರ್ಗೆಟಿಗೆ ರೀಚ್ ಆಗ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಈ ಸಪೋರ್ಟ್ ಝೋನ್ ಇದಾವಲ್ಲ, ಇಲ್ಲಿ ನೋಡಿ, ಸಪೋರ್ಟ್ ಝೋನ್ ಎಲ್ಲ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಲ್ಲ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಅಲ್ಲೇ ಮಾರ್ಕೆಟ್ ಇಲ್ಲಿಗೆ ಸುಮಾರು ಸಾರಿ ಬಂದೋಗಿದೆ. ಇಲ್ಲಿ ನೋಡಿ, ಇಲ್ಲೇ ಬಂದೋಗಿದೆ, ಇಲ್ಲಿ ಬಂದೋಗಿದೆ, ಇವೆಲ್ಲ ಬಂದೋಗಿದ್ದಾವೆ. ಸೊ ಇದೇನು ಸ್ಟ್ರಾಂಗ್ ಸಪೋರ್ಟ್ ಅಲ್ಲ. ಇಷ್ಟು ಸಪೋರ್ಟ್ ಆರಾಮಾಗಿ ಬ್ರೇಕ್ ಆಗುತ್ತೆ. ಈ ಸಪೋರ್ಟ್ ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಇರೋದೇ ಇಲ್ಲೇ. ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ ಅಂದ್ರೆ, ಒಂದು ಡಿಮ್ಯಾಂಡ್ ಝೋನ್ ಇಂದ ಸಪ್ಲೈ ಝೋನ್ಗೆ ಅಥವಾ ಸಪ್ಲೈ ಝೋನ್ ಇಂದ ಡಿಮ್ಯಾಂಡ್ ಝೋನ್ಗೆ ಮೂವ್ ಆಗೋದು, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಆಗೋದು, ಅದು ಸಪ್ಲೈ ಝೋನ್ ಇಂದ ಡಿಮ್ಯಾಂಡ್ ಝೋನ್ಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಪ್ಲೈ ಝೋನ್ ಇಂದ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ. ಸೊ ಒಳ್ಳೆ ಡಿಮ್ಯಾಂಡ್ ಝೋನ್ ನೆಕ್ಸ್ಟ್ ಎಲ್ಲಿದೆ? ಒಳ್ಳೆ ಡಿಮ್ಯಾಂಡ್ ಝೋನ್ ಇಲ್ಲಿದೆ, ಇಲ್ಲಿ 25,100 ಹತ್ರ. ಸೊ ಮಾರ್ಕೆಟ್ ನೆಕ್ಸ್ಟ್ ಬರೋದೇ ಇಲ್ಲಿಗೆ. ಸೊ ಇಲ್ಲಿಗೆ ಬಂದ ತಕ್ಷಣ ನಾವು ಪ್ರಾಫಿಟ್ ಬುಕಿಂಗ್ ಮಾಡೋಕೆ ರೆಡಿ ಆಗಿರೋಣ. ಇಲ್ಲಿಗೆ ಬಂದ ತಕ್ಷಣ ನಾವು ಪ್ರಾಫಿಟ್ ಬುಕ್ ಮಾಡೋಣ, ಸರಿನಾ? ಸೊ ನಿಮಗೆ ಈಗ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ನಿಮಗೆ ಸ್ಟಾಪ್ ಲಾಸ್ ಟ್ರೈಲಿಂಗ್ ಬಗ್ಗೆ ಗೊತ್ತಿರ್ಬೋದು. ಸ್ಟಾಪ್ ಲಾಸ್ ಟ್ರೈಲಿಂಗ್ ಅಂದ್ರೆ ಏನು ಅಂದ್ರೆ, ನಾವು ಒಂದು ಎಂಟ್ರಿ ತಗೊಂಡಿರ್ತೀವಲ್ಲ, ಎಂಟ್ರಿ ತಗೊಂಡಾದ್ಮೇಲೆ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಮೂವ್ ಆದ್ಮೇಲೆ, ಮೂವ್ ಆಗಿ ನಮಗೆ ಪ್ರಾಫಿಟ್ ಸಿಕ್ಕ ಮೇಲೆ ಮತ್ತೆ ಅಕಸ್ಮಾತ್ ಮಾರ್ಕೆಟ್ ರಿವರ್ಸ್ ಆದ್ರೆ ನಾವು ಲಾಸ್ ತಗೋಬಾರ್ದು.
ಅದಕ್ಕೋಸ್ಕರ ನಾವು ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ತಾ ಬರ್ತೀವಿ. ಸರಿನಾ? ಸ್ಟಾಪ್ ಲಾಸ್ ಟ್ರಯಲ್ ಮಾಡೋದು ಹೆಂಗೆ? ಸುಮ್ಮನೆ ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ಬೋದು, ಟ್ರಯಲ್ ಮಾಡಬಾರ್ದು. ಟೆಕ್ನಿಕಲ್ ಆಗಿ ಸ್ಟಾಪ್ ಲಾಸ್ ಟ್ರಯಲ್ ಮಾಡಬೇಕು. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ನಾನು ಇಲ್ಲಿ ಎಂಟ್ರಿ ಆಯ್ತಾ, ಸೊ ಇಲ್ಲಿ ಎಂಟ್ರಿ ಆಯ್ತಾ, ಮಾರ್ಕೆಟ್ ಕೆಳಗಡೆ ಬಂತು, ಫುಲ್ ಬ್ಯಾಕ್ ತಗೊಂಡು ಇಲ್ಲಿ 0. ಫಿಬೊನಾಚಿಂದ 0.5 ಇಂದ ರಿಜೆಕ್ಷನ್ ತಗೊಂಡು ಕೆಳಗಡೆ ಬಂತು. ಕೆಳಗಡೆ ಬಂದು ಇಲ್ಲಿ ನೋಡಿ, ಈ ಕ್ಯಾಂಡಲ್ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ಇತ್ತಲ್ಲ, ಇದು ಒಂದು ಲೋ ಕ್ರಿಯೇಟ್ ಮಾಡಿತ್ತು. ಇಲ್ಲಿ ನೋಡಿ, ಈ ಲೋ, ಒಂದು ನಿಮಿಷ ಮಾರ್ಕ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಲೋ ಕ್ರಿಯೇಟ್ ಮಾಡಿತ್ತು. ಸರಿನಾ? ಈ ಲೋ ಕ್ರಿಯೇಟ್ ಮಾಡಿತ್ತು. ಕ್ರಿಯೇಟ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತಗೊಂಡು ಒಂದು ಪುಲ್ ಬ್ಯಾಕ್ ತಗೊಂಡು ಮತ್ತೆ ಪುಲ್ ಬ್ಯಾಕ್ ಇಂದ ಕೆಳಗಡೆ ಬಂದು ಈ ಲೋನ ಬ್ರೇಕ್ ಮಾಡ್ತು. ಈ ಲೋ ಬ್ರೇಕ್ ಮಾಡ್ತು ಅಂದ್ರೆ ಏನು, ಈ ಸಪೋರ್ಟ್ ಝೋನ್ ಇತ್ತಲ್ಲ, ಈ ಸಪೋರ್ಟ್ ಝೋನ್ ತರನೇ ಆಕ್ಟ್ ಆಗೋದು. ಈ ಸಪೋರ್ಟ್ ಝೋನ್ ನ ಲೋ ಬ್ರೇಕ್ ಮಾಡ್ತು ಅಂದ್ರೆ ಇಲ್ಲಿ ಸೆಲ್ಲರ್ಸ್ಗಳು ತುಂಬಾ ಚೆನ್ನಾಗಿದ್ದಾರೆ ಅಂತ. ಇದನ್ನ ಬ್ರೇಕ್ ಮಾಡಕ್ಕೆ ಯಾವ ಪಾಯಿಂಟ್ ಕಾರಣ? ಎಲ್ಲಿಂದ ಮಾರ್ಕೆಟ್ ಬಂದು ಇದನ್ನ ಬ್ರೇಕ್ ಮಾಡ್ತು? ಮಾರ್ಕೆಟ್ ಬಂದಿದ್ದು ಇಲ್ಲಿಂದ, ಇಲ್ಲಿಗೆ ಹೋಗಿ ಇಲ್ಲಿಂದ ಕೆಳಗಡೆ ಬಂದು ಇದನ್ನ ಬ್ರೇಕ್ ಮಾಡ್ತು. ಸೊ ಈ ಪಾಯಿಂಟ್ ಅಲ್ಲಿ ಒಳ್ಳೆ ಯಾರೋ ಸೆಲ್ಲರ್ಸ್ಗಳು ಕೂತಿದ್ದಾರೆ ಅಂತ. ಇದು ಒಳ್ಳೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಅಂತ. ಒಂದ್ ನಿಮಿಷ ನಿಮಗೆ ಮಾರ್ಕ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡಿ, ಇದು ಒಳ್ಳೆ ವಿಕ್ ಫಾರ್ಮ್ ಮಾಡಿದೆಯಲ್ಲ, ಇಲ್ಲಿ ಈ ವಿಕ್ಕೆ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ತುಂಬಾ ಜನ ಸೆಲ್ಲರ್ಸ್ ಇದ್ದಾರೆ ಅಂತ. ಸೊ ನಮ್ ಸ್ಟಾಪ್ ಅಕಸ್ಮಾತ್ ಮಾರ್ಕೆಟ್ ಅಕಸ್ಮಾತ್ ಇಲ್ಲಿ ಸಪೋರ್ಟ್ ತಗೊಂಡು ಅಂದ್ಕೊಳ್ಳಿ, ಸಪೋರ್ಟ್ ತಗೊಂಡು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಪಾಯಿಂಟ್ ಇಂದ ಮೇಲಕ್ಕೆ ಹೋಗ್ಲೇಬಾರ್ದು ಮಾರ್ಕೆಟ್. ಯಾಕೆ ಗೊತ್ತಾ? ಈ ಪಾಯಿಂಟ್ ಇಂದ ಒಳ್ಳೆ ಸೆಲ್ಲಿಂಗ್ ಬಂದಿದೆ. ಸೊ ಇಲ್ಲಿ ಸೆಲ್ಲರ್ಸ್ಗಳಿದ್ರೆ ಮಾರ್ಕೆಟ್ ನ ಇಲ್ಲಿಂದ ಕೆಳಗೆ ತಳ್ಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಇದ್ರ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿದ್ದ ಸೆಲ್ಲರ್ಸ್ಗಳೆಲ್ಲ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಅಂತ, ಅವರ ಈ ಝೋನ್ ನ ಬಿಟ್ಕೊಟ್ಟಿದ್ದಾರೆ ಅಂತ. ಸೊ ನಮ್ಮ ಸ್ಟಾಪ್ ಲಾಸ್ನ ನಾವು ಇಲ್ಲಿಗೆ ತಂದು ಇಟ್ಬಿಡೋಣ. ಮಾರ್ಕೆಟ್ ಇದ್ರ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಟ್ರೇಡಿಂದ ಎಕ್ಸಿಟ್ ಆಗ್ತೀವಿ. ಬೇಡ ಬಿಡೋಣ, ನಮಗೆ ಟ್ರೇಡು ವ್ಯಾಲಿಡ್ ಆಗಲ್ಲ, ಅವ ಟ್ರೇಡ್ ನಮ್ಮ ಅನಾಲಿಸಿಸೇ ವ್ಯಾಲಿಡ್ ಆಗಲ್ಲ ಇದರಿಂದ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ. ಸೊ ಈಗ ಸ್ಟಾಪ್ ಲಾಸ್ನ ಇಲ್ಲಿಗೆ ಟ್ರಯಲ್ ಮಾಡಿದ್ದೀನಿ. ಬಂದರೆ ನಮಗೆ ಟಾರ್ಗೆಟು, ಇಲ್ಲ ಅಂದರೆ ಟ್ರಯಲಿಂಗ್ ಸ್ಟಾಪ್ ಲಾಸಲ್ಲಿ ಎಕ್ಸಿಟ್ ಆಗೋಣ. ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಹೇಳಿದ್ನಲ್ಲ, ಈ ಸಪೋರ್ಟ್ ಝೋನ್ ಇದೆಯಲ್ಲ, ಇದು ಅಷ್ಟೊಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಏನಲ್ಲ. ಯಾಕೆ ಗೊತ್ತಾ? ಮಾರ್ಕೆಟ್ ಅದು ಆಗಲೇ ಹೇಳಿದ್ನಲ್ಲ, ಸುಮಾರು ಬಾರಿ ಅಲ್ಲೇ ಬಂದೋಗಿದೆ ಮಾರ್ಕೆಟ್ ಈ ಝೋನ್ಗೆ. ನೋಡಿ, ಈ ಝೋನ್ಗೆ ಬಂದೋಗಿದೆ. ಸೊ ಅಂತ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಝೋನ್ ಅಲ್ಲ ಅಂತ ಹೇಳಿದ್ದೆ ನಾನು. ಆರಾಮಾಗಿ ಬ್ರೇಕ್ ಆಗುತ್ತೆ ಮಾರ್ಕೆಟ್ ಇದನ್ನ ಅಂತ. ಸೊ ನೋಡಿ, ಇಲ್ಲಿ ಬ್ರೇಕ್ ಆಗಿ ಈಗ ನೆಕ್ಸ್ಟ್ ನಾವೇನು ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲಿಗೆ ಬರುತ್ತೆ ನೋಡಿ. ಇನ್ನೊಂದು 1/4 ಗಂಟೆ ಅಥವಾ 20 ನಿಮಿಷದಲ್ಲಿ ಅಥವಾ ಬರುತ್ತೆ ನೋಡಿ. ಇಲ್ಲಿಗೆ ಬಂದ ತಕ್ಷಣ ನಾವು ಟ್ರೇಡ್ನ ಎಕ್ಸಿಟ್ ಆಗೋಣ. ಸರಿನಾ? ನೀವು ಈ ವಿಡಿಯೋದಲ್ಲಿ ಎಲ್ಲ ಕಲಿಯೋದು ತುಂಬಾ ಇದೆ. ಅನಾಲಿಸಿಸ್ ಯಾವ ಥರ ಅಂದರೆ, ಅನಾಲಿಸಿಸ್ ಯಾವ ಥರ ಮಾಡೋದು, ನಮ್ಮ ಅನಾಲಿಸಿಸ್ ಉಲ್ಟಾ ಆದರೆ ಯಾವ ಥರ ಮಾಡೋದು. ಸೊ ನಾನು ನಿನ್ನೆ ಅನಾಲಿಸಿಸ್ ಇಲ್ಲಿಂದ ಓಪನ್ ಆದ ಮೇಲೆ ಹೋಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಅನಾಲಿಸಿಸ್ ಉಲ್ಟಾ ಆಯಿತು. ಅನಾಲಿಸಿಸ್ ಉಲ್ಟಾ ಆದಾಗ ಯಾವ ಥರ ಎಂಟ್ರಿ ತಗೊಳೋದು, ಯಾವ ಥರ ಎಕ್ಸಿಟ್ ಆಗೋದು, ಯಾವ ಥರ ಟ್ರೇಡ್ ಮ್ಯಾನೇಜ್ ಮಾಡೋದು, ಯಾವ ಥರ ಸ್ಟಾಪ್ ಲಾಸ್ ಟ್ರಯಲ್ ಮಾಡೋದು ಅಂತ ಎಲ್ಲ ಕವರ್ ಆಗಿದೆ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋಸ್ಗಳು ಬಿಡ್ತಾನೆ ಇರ್ತೀನಿ. ಸೊ ಇದೇನು PNL ನೋಡ್ತಿದ್ದೀರಲ್ಲ, ಇದು ಪೇಪರ್ ಟ್ರೇಡಿಂಗ್, ಇದು ನನ್ನ ರಿಯಲ್ ಅಕೌಂಟ್ ಅಲ್ಲ. ಯಾಕೆಂದರೆ ರಿಯಲ್ ಅಕೌಂಟಲ್ಲಿ ಈ ಥರ ವಿಡಿಯೋ ಎಲ್ಲ ತೋರ್ಸಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಪೇಪರ್ ಟ್ರೇಡಿಂಗ್ ಅಲ್ಲೇ ಮಾಡ್ತೀನಿ. ಆಮೇಲೆ ನನ್ನ ಅಕೌಂಟಲ್ಲಿ, ರಿಯಲ್ ಅಕೌಂಟಲ್ಲಿ ತುಂಬ ಪೊಸಿಷನ್ಸ್ಗಳಿದ್ದಾವೆ, ಅವನ್ನೆಲ್ಲ ತೋರ್ಸಂಗಿಲ್ಲ. ಬಟ್ ಇದು ನೀವು ಪ್ರಾಫಿಟ್ ಬಗ್ಗೆ ಗಮನ ಕೊಡಬೇಡ್ರಿ, ಟ್ರೇಡಿಂಗ್ ಬಗ್ಗೆ ಗಮನ ಕೊಡ್ರಿ. ಯಾವ ಥರ ಅನಾಲಿಸಿಸ್ ಮಾಡೋದು, ಎಂಟ್ರಿ ಯಾವ ಥರ ಆಗೋದು, ಎಕ್ಸಿಟ್ ಯಾವ ಥರ ಆಗೋದು, ಟ್ರೇಡ್ ಯಾವ ಥರ ಮ್ಯಾನೇಜ್ ಮಾಡೋದು. ಅನಾಲಿಸಿಸ್ ಒಂದ್ ಕಡೆ ಆದ್ರೆ, ಎಂಟ್ರಿ ಎಕ್ಸಿಟ್ ಒಂದ್ ಕಡೆ ಆದ್ರೆ, ಟ್ರೇಡ್ ಮ್ಯಾನೇಜ್ ಮಾಡೋದಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅದು. ನಾವು ಟ್ರೇಡ್ ಎಂಟ್ರಿ ಆದ್ಮೇಲೆ ಯಾವ ತರ ಪೊಸಿಷನ್ ಮ್ಯಾನೇಜ್ ಮಾಡ್ತೀವಿ ಅಂತ. ಸೊ ಈ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ತೋರಿಸ್ಕೊಡ್ತೀನಿ ಯಾವ ಥರ ಮ್ಯಾನೇಜ್ ಮಾಡೋದು, ಯಾವ ಥರ ಎಂಟ್ರಿ ಆಗೋದು, ಎಕ್ಸಿಟ್ ಆಗೋದು ಅಂತ. ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೇನು ಹತ್ರ ಬರ್ತಾ ಇದೆ ಟಾರ್ಗೆಟು, ಬಂದ ತಕ್ಷಣ ನಾವು ಪ್ರಾಫಿಟ್ ಬುಕ್ ಮಾಡಿಬಿಡೋಣ. ಸರಿನಾ? ಓಕೆ, ನೀವು ಇಲ್ಲಿ ನೋಡ್ಬೋದು, ಆ್ಯಕ್ಚುಲಿ ಇಲ್ಲೊಂದು ಸಪೋರ್ಟ್ ಝೋನ್ ಇದೆ. ಇಲ್ಲಿ 15 ಮಿನಿಟಲ್ಲಿ ನೋಡಿದರೆ ಇಲ್ಲೊಂದು ಸಪೋರ್ಟ್ ಝೋನ್ ಇದೆ ನೋಡಿ. ಮಾರ್ಕೆಟ್ ಇಲ್ಲಿ ನಾನು ಹೊಸತಿ ಅನಾಲಿಸಿಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿದ್ದ ಸಪೋರ್ಟ್ ಝೋನ್ ಇದು. ಮಾರ್ಕೆಟ್ ಬ್ರೇಕ್ ಆದಾಗ ನೆಕ್ಸ್ಟ್ ಇದು ರೆಸಿಸ್ಟೆನ್ಸ್ ಝೋನ್ ಕನ್ವರ್ಟ್ ಆಗಿತ್ತು. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿಗೆ ಬಂದಾಗೆಲ್ಲ ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು. ನೆಕ್ಸ್ಟ್ ಈ ಝೋನ್ನ ಇದೇ ತರ, ಇದು ಹೆಂಗ್ ಸಪೋರ್ಟ್ ಝೋನ್ ಆದಾಗ ಸೆಲ್ಲರ್ಸ್ಗಳು ಈ ಝೋನ್ ಬ್ರೇಕ್ ಮಾಡಿದಾಗ ಸೆಲ್ಲಿಂಗ್ ಝೋನ್ ಕನ್ವರ್ಟ್ ಆಯಿತು ರೆಸಿಸ್ಟೆನ್ಸ್ ಝೋನ್ ಆಗಿ. ಇದೇ ತರ ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ನ ಬೈಯರ್ಸ್ಗಳು ಡಾಮಿನೇಟ್ ಮಾಡಿ ಬ್ರೇಕ್ ಮಾಡಿದಾಗ ಈ ರೆಸಿಸ್ಟೆನ್ಸ್ ಝೋನು ಬ್ರೇಕ್ ಆದ್ಮೇಲೆ ಸಪೋರ್ಟ್ ಝೋನ್ ಆಗಿ
ಆ್ಯಕ್ಟ್ ಮಾಡುತ್ತೆ. ಸೊ ನೋಡಿ ಮಾರ್ಕೆಟ್ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಸಪೋರ್ಟ್ ತಗೊಂಡು ಮತ್ತೆ ಮೇಲಕ್ಕೆ ಹೋಗಿದೆ. ಬಟ್ ಇದು ಸೆಕೆಂಡ್ ಟೈಮ್ ಇಲ್ಲಿ ಮಾರ್ಕೆಟ್ ಬಂದು ಈಗ ರೀಟೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಝೋನ್ ಇದು, ಕೀ ಝೋನ್ ಇದು. ಸೊ ಇಲ್ಲಿ ನಾವು ಡಿಸಿಷನ್ ಬೇಗ ಬೇಗ ತಗೋಬೇಕಾಗುತ್ತೆ. ಇಲ್ಲಿಂದ ಮಾರ್ಕೆಟ್ ಏನಾರ ಸಪೋರ್ಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ನನ್ನ ಪೊಸಿಷನ್ನ ಎಕ್ಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಇಲ್ಲಿಂದ ಮತ್ತೆ ಕೆಳಗಡೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಟಾರ್ಗೆಟ್ ತನಕ ವೆಯ್ಟ್ ಮಾಡೋಣ. ಸೊ ಇದು ಇಂಪಾರ್ಟೆಂಟ್ ಝೋನ್ ಇದು, ಸರಿನಾ? ಇಲ್ಲಿಂದ ಮಾರ್ಕೆಟ್ ಏನಾರ ಮೇಕ್ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಎಕ್ಸಿಟ್ ಆಗೋದು ತುಂಬಾ ಒಳ್ಳೇದು. ಇಲ್ಲಿ ಪ್ರೈಸ್ ಆಕ್ಷನ್ ನೋಡೋಣ. ಇಲ್ಲಿಂದ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಎಕ್ಸಿಟ್ ಆಗೋದು ತುಂಬಾ ಒಳ್ಳೇದು. ಇಲ್ಲಿ 15 ಮಿನಿಟ್ ಅಲ್ಲಿ ಚೆನ್ನಾಗಿ ಕ್ಲೋಸ್ ಮಾಡ್ತು ಅಂದ್ರೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ಈ ಕ್ಯಾಂಡಲ್ ಡಿಸೈಡ್ ಆಗುತ್ತೆ. ಈ ಕ್ಯಾಂಡಲ್ ಮೇಲ್ಕ್ ಹೋಯ್ತು ಅಂದ್ರೆ ಮೇಲಕ್ಕೆ ಹೋಯ್ತು ಅಂದ್ರೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ. ಈ ಕ್ಯಾಂಡಲ್ ಏನಿದ್ರು ಇದು ಇಲ್ಲಿಂದ ಬಂದು ಇಲ್ಲಿ ಕ್ಲೋಸ್ ಆಗ್ಲೇಬೇಕು. ನೋಡಿ, ಈ ತರ ಸೆಲ್ಲಿಂಗ್ ಬಂದು ಇಲ್ಲಿ ಕ್ಲೋಸ್ ಆದ್ರೆ ಮಾತ್ರ ನೆಕ್ಸ್ಟ್ ಕ್ಯಾಂಡಲ್ ಸೆಲ್ಲಿಂಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಕ್ಯಾಂಡಲ್ ಎಲ್ಲರ ಹೋಗಿ ಗ್ರೀನ್ ಅಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ನಾವು ಎಕ್ಸಿಟ್ ಆಗೋದು ತುಂಬಾ ಒಳ್ಳೇದು. ಸೊ ಈ ಕ್ಯಾಂಡಲ್ ಮೇಲೆ ಡಿಸೈಡ್ ಆಗುತ್ತೆ. ಈಗ ಈ ಕ್ಯಾಂಡಲ್ ಎಲ್ಲರ ಗ್ರೀನ್ ಆಗಿ ಹೋಗಿ ಕ್ಲೋಸ್ ಆಯ್ತು, ನೆಕ್ಸ್ಟ್ ಗ್ರೀನ್ ಕಲರ್ ಅಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ನಾನು ಎಕ್ಸಿಟ್ ಆಗ್ತೀನಿ ಟ್ರೇಡು. ಬಟ್ ಇದು ಸೆಲ್ಲಿಂಗ್ ಬಂದು ಕರೆಕ್ಟ್ ಆಗಿ ಇಲ್ಲಿ ಅಥವಾ ಇಲ್ಲಿ ಎಲ್ಲಾರು ರೆಡ್ ಕ್ಯಾಂಡಲ್ ಕ್ಲೀನ್ ಆಗಿ ಕ್ಲೋಸ್ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ತನಕ ಇಟ್ಕೊಳಕ್ಕೆ. ಸೊ ನೋಡೋಣ, ಈ ಕ್ಯಾಂಡಲ್ ಮೇಲೆ ಡಿಸೈಡ್ ಆಗುತ್ತೆ ಮಾರ್ಕೆಟ್ ನಾನು ಏನು ಎಕ್ಸಿಟ್ ಆಗೋದು ಅಥವಾ ಕಂಟಿನ್ಯೂ ಮಾಡೋದು ಅಂತ. ಓಕೆ, ಇಲ್ಲಿ ನೋಡ್ಬೋದು ಮತ್ತೆ ಮಾರ್ಕೆಟ್ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಗ್ತಿದೆ. ಈ ವಿಕ್ಗಳು ಇದಾವಲ್ಲ, ಈ ವಿಕ್ಗಳು ಭಾರಿ ಡೇಂಜರ್ ಇವು. ಸರಿನಾ? ಇಲ್ಲಿ ನೋಡಿ, ಇದು ವಿಕ್ ಫಾರ್ಮ್ ಮಾಡ್ತು, ಕೆಳಗ್ ಬಂದ್ ಮೇಲಕ್ಕೆ ಹೋಯ್ತು, ಕೆಳಗ್ ಬಂದ್ ಮೇಲಕ್ಕೆ ಹೋಯ್ತು. ಸೊ ಇದೆಲ್ಲ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಸ್ವಲ್ಪ ಮತ್ತೆ ರೆಸಿಸ್ಟೆನ್ಸ್ ಸಪೋರ್ಟ್ ತಗೊಂಡು ಮತ್ತೆ ಸ್ವಲ್ಪ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ವಿಕ್ ಫಾರ್ಮ್ ಮಾಡ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ಎಕ್ಸಾಸ್ಟ್ ಆಗ್ಬಿಡುತ್ತೆ. ಸೆಲ್ಲರ್ಸ್ಗಳು ನೋಡಿ, ಫಸ್ಟ್ ಟೈಮ್ ತಳ್ಳಿದ್ರು ಮತ್ತೆ ಮಾರ್ಕೆಟ್ ಮೇಲೆ ಹೋಯ್ತು, ಸೆಕೆಂಡ್ ಟೈಮ್ ತಳ್ಳಿದ್ರು ಮಾರ್ಕೆಟ್ ಮೇಲೆ ಹೋಯ್ತು, ಈ ಥರ್ಡ್ ಟೈಮ್ ತಳ್ಳಿದ್ದಾರೆ, ಮೇಲಕ್ಕೆ ತಳ್ಳಿದ್ದಾರೆ ಬೈಯರ್ಸ್ಗಳು. ಈ ತರ ಮೇಲೆ ಅಗ್ಲಗ್ಲ ತಳ್ಳಿದ್ರೆ ಸೆಲ್ಲರ್ಸ್ಗಳು ಕೆಳಗೆ ತಳ್ಳೋದು, ಬೈಯರ್ಸ್ ಮೇಲೆ ತಳ್ಳಿದ್ರೆ ಸೆಲ್ಲರ್ಸ್ಗಳು ಇಲ್ಲಿ ಸುಸ್ತಾಗ್ಬಿಟ್ಟಿರ್ತಾರೆ. ಕೆಳಗೆ ತಳ್ಳಿ ಅವ್ರು ಎಕ್ಸಿಟ್ ಆಗ್ಬಿಡ್ತಾರೆ ಸೆಲ್ಲರ್ಸ್ಗಳೆಲ್ಲ. ಸೊ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಬಟ್ ಈ ಕ್ಯಾಂಡಲ್ ಇದೆಲ್ಲ, ಈ ಕ್ಯಾಂಡಲ್ ಅಕಸ್ಮಾತ್ ಎಲ್ಲರ ಮತ್ತೆ ಬಂದು ಕ್ಲೀನ್ ಆಗಿ ಇಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ಇಲ್ಲಿ ಮತ್ತೆ ಸೆಲ್ಲರ್ಸ್ಗಳು ಡಾಮಿನೇಟ್ ಮಾಡ್ತಾರೆ. ಈ ಎರಡು ವಿಕ್ ಬಂದ್ಮೇಲೆ ಕ್ಲೀನ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಸೆಲ್ಲರ್ಸ್ಗಳು ಮತ್ತೆ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಬಟ್ ಇದೇ ತರ ಮತ್ತೆ ಇಲ್ಲಿ ವಿಕ್ ಫಾರ್ಮ್ ಮಾಡಿ ಇದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಸೊ ಸೆಲ್ಲರ್ಸ್ ಎಲ್ಲ ಕೈ ಬಿಟ್ಟಿದ್ದಾರೆ ಮಾರ್ಕೆಟ್ ನ ಕೆಳಗೆ. ಈ ಪಾಯಿಂಟ್ ಅಲ್ಲಿ ಸೆಲ್ಲರ್ಸ್ಗಳು ವೀಕ್ ಆಗಿದ್ದಾರೆ ಅಂತ. ಯಾಕೆಂದ್ರೆ ಇಲ್ಲಿ ಸಪೋರ್ಟ್ ಝೋನ್ ಕೂಡ ಇದೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಸಪೋರ್ಟ್ ಝೋನ್ ಏನು ಇಲ್ಲ ಅಂದಿದ್ರೆ ಆರಾಮಾಗಿ ಬಿಡ್ಬೋದಿತ್ತು ಮಾರ್ಕೆಟ್ ಮೇಲ್ಕೋಕೆ ಆಗೋದು. ಬಟ್ ಈ ಸಪೋರ್ಟ್ ಝೋನ್ ಇರೋದ್ರಿಂದ, ಇಂಪಾರ್ಟೆಂಟ್ ಕೀ ಝೋನ್ ಇರೋದ್ರಿಂದ ಮಾರ್ಕೆಟ್ ರಿಯಾಕ್ಟ್ ಆಯ್ತು ಅಂದ್ರೆ ಬಹಳ ಬೇಗ ಮೇಲ್ ಹೋಗೋ ಚಾನ್ಸಸ್ ಇದೆ. ಅಂದ್ರೆ ಫುಲ್ ಇಲ್ಲಿ ತನಕ ಮೇಲಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಆ ತರ ಮೇಲೋಯ್ತು ಅಂದ್ರೆ ನಮ್ಮ ಪುಟ್ ಆಪ್ಷನ್ ಇದೆ ಅಲ್ಲ, ಆ ಆಪ್ಷನ್ ಪ್ರೀಮಿಯಂ ಡಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ? ಆ ತರ ಮಾಡ್ಕೊಳೋದು ಬೇಡ. ಪ್ರಾಫಿಟ್ ಚೆನ್ನಾಗೇ ಇದೆ, ಪ್ರಾಫಿಟ್ ಇದ್ದಾಗಲೇ ಎಕ್ಸಿಟ್ ಆಗ್ಬಿಡೋಣ. ಸೊ ಈ ಕ್ಯಾಂಡಲ್ ಡಿಸೈಡ್ ಆಗುತ್ತೆ ನೋಡೋಣ ತಡಿ. ಈ ಕ್ಯಾಂಡಲ್ ನನಗೆ ಅನ್ಸ್ದಂಗೆ ಈ ವಿಕ್ಕಲ್ಲೇ ಕ್ಲೋಸ್ ಆಗ್ಬೋದು ಅನ್ಸುತ್ತೆ. ಸೊ ಇಲ್ಲಿ ನೋಡಿದ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗ್ತಿದೆ ಇಲ್ಲಿ. ಸೊ ಇಲ್ಲಿ ನಾವು 7,000 ಸಮಥಿಂಗ್ ಪ್ರಾಫಿಟ್ ಇದೆ. ಎಕ್ಸಿಟ್ ಆಗೋದು ತುಂಬಾ ಒಳ್ಳೇದು ಅನ್ಸುತ್ತೆ. ವೇಟ್ ಮಾಡೋದ್ರಲ್ಲಿ ಕ್ಲೋಸ್ ಆಗಲಿ. ಈ ವಿಕ್ಗಳು ಇದಾವಲ್ಲ, ಈ ವಿಕ್ಗಳದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೇಕು ನಾವು. ಓಕೆ, ಇದು ಕ್ಲೀನ್ ಆಗಿ ಕ್ಲೋಸ್ ಆಗಲಿಲ್ಲ. ಗ್ರೀನ್ ಕ್ಯಾಂಡಲ್ ಕ್ಲೀನ್ ಆಗಿ ಕ್ಲೋಸ್ ಆಗಿದ್ರೆ ಇಲ್ಲಿ ಬೈಯರ್ಸ್ಗಳು ಸ್ವಲ್ಪ ಡಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಏನೋ ಮೇಲಕ್ಕೆ ತಗೊಂಬಂದ್ರು ಬೈಯರ್ಸ್ಗಳು, ಏನೋ ಮೇಲಕ್ಕೆ ತಗೊಂಬಂದ್ರು, ಬಟ್ ಮೇಲೂ ಕ್ಲೀನ್ ಆಗಿ ಕ್ಲೋಸ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಫುಲ್ ಗ್ರೀನ್ ಕ್ಯಾಂಡಲ್ ಆಗಿ ಕ್ಲೀನ್ ಆಗಿ ತೋರಿಸ್ತೇನೆ ನೋಡಿ. ಈ ತರ ಕ್ಯಾಂಡಲ್ಗಳು ನೋಡಿ, ಈ ತರ ಕ್ಯಾಂಡಲ್ ಐತಲ್ಲ ನೋಡಿ, ಈ ತರ ಕ್ಯಾಂಡಲ್ಗಳು, ಈ ತರ ವಿಕ್ ಇದ್ರು ಕ್ಲೀನ್ ಆಗಿ ಮೇಲಕ್ಕೋ ಕ್ಲೋಸ್ ಆಗ್ಬೇಕು. ಈ ತರ ಕ್ಲೋಸ್ ಆದ್ರೆ ಬೈಯರ್ಸ್ಗಳು ಫುಲ್ ಡಾಮಿನೇಟ್ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ಬೈಯರ್ಸ್ಗಳು ಅಷ್ಟೊಂದು ಡಾಮಿನೇಟ್ ಮಾಡ್ತಿಲ್ಲ, ಅಷ್ಟೊಂದು ಶಕ್ತಿ ಇಲ್ಲ. ಸೆಲ್ಲರ್ಸ್ಗಳು ಇಷ್ಟು ತಳ್ಳಿದಾರಲ್ಲ, ಸ್ವಲ್ಪ ಅವರು ರೆಸ್ಟ್ ತಗೊಂತಿದ್ದಾರೆ. ಸೊ ನೋಡೋಣ, ವೆಯ್ಟ್ ಮಾಡೋಣ, ಇನ್ನೂ ಒಂದು ಕ್ಯಾಂಡಲ್ 2 ಕ್ಯಾಂಡಲ್ ವೆಯ್ಟ್ ಮಾಡೋಣ ಅಂತ ಏನಾಗುತ್ತೆ ಅಂದ್ರೆ. ಯಾಕೆಂದ್ರೆ ಇಲ್ಲಿ ಫುಲ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ನಾನು ಎಕ್ಸಿಟ್ ಆಗ್ಬಿಡ್ತಿದ್ದೆ. ಇಲ್ಲಿ ಬೈಯರ್ಸ್ಗಳು ಅಷ್ಟೇನು ಪವರ್ ತೋರಿಸ್ತಿಲ್ಲ, ಹಂಗಾಗಿ ವೆಯ್ಟ್ ಮಾಡೋಣ. ಇಲ್ಲಿ ನೋಡಿ, ಬೆಳಗ್ಗೆಯಿಂದ ಸೆಲ್ಲರ್ಸ್ಗಳೇ ಡಾಮಿನೇಟ್ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಡಾಮಿನೇಟ್ ಮಾಡ್ಬೋದು. ಸ್ವಲ್ಪ ಏನೋ ರೆಸ್ಟ್ ತಗೊಂತಿದ್ದಾರೆ ಅನ್ಸುತ್ತೆ, ನೆಕ್ಸ್ಟ್ ಡಾಮಿನೇಟ್ ಮಾಡ್ಬೋದು. ವೆಯ್ಟ್ ಮಾಡೋಣ. ಈಗ ಮತ್ತೆ ಈ ಕ್ಯಾಂಡಲ್ ವಿಕ್ ಮಾಡಿ ಇದ್ರ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ತೋರಿಸ್ತೀನಿ. ಸೊ ಮತ್ತೆ ಈ ಕ್ಯಾಂಡಲ್ ಏನಾದ್ರು ಇದ್ರ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ
ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು. ಯಾಕೆಂದರೆ ಪ್ರೀಮಿಯಂ ಡಿ ಕೆ ಆಗ್ಬಿಡುತ್ತೆ ಬೇಗ. ಆಗ್ಲಾಗ್ಲ ಮೇಲೆ ಕೆಳಗೆ ಮಾರ್ಕೆಟ್ ಹಂಗೆ ಮಾಡ್ತಿತ್ತು ಅಂದರೆ ನಮ್ಮ ಪುಟ್ ಪ್ರೀಮಿಯಂ ಬೇಗ ಡಿ ಕೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಅದ್ರ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಎಕ್ಸಿಟ್ ಆಗ್ಬಿಡ್ತೀನಿ. ಕೆಳಗೆ ಬಂದರೆ ಬರಲಿ, ಇನ್ನೂ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಬೈಯಿಂಗ್ ಬರ್ತಾ ಇದೆ. ನೋಡಿ ಈ ವಿಕ್ಗಳು ಇದೆ ಅಲ್ಲ, ಇಲ್ಲಿ ಬೈಯರ್ಸ್ಗಳು ಮತ್ತೆ ಡಾಮಿನೇಟ್ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು ಅನಿಸುತ್ತೆ. ನಾನು ಎಕ್ಸಿಟ್ ಆಗ್ತಿದ್ದೀನಿ ಇಲ್ಲಿ ಪೊಸಿಷನ್ನ. ಓಕೆ, ಇಲ್ಲಿ 6700, 6700. ಓಕೆ, ಇಲ್ಲಿ 9 ಮತ್ತೆ 200 EMA ಬರ್ತಾ ಇದೆ. ಕ್ಲೀನಾಗಿ ಕ್ಲೋಸ್ ಮಾಡಲಿಲ್ಲ. ಇದೆ ಅಕಸ್ಮಾತ್ ಕ್ಲೀನಾಗಿ ಕ್ಲೋಸ್ ಮಾಡಲಿಲ್ಲ ಇಲ್ಲಿ ಗ್ರೀನ್ ಕ್ಯಾಂಡಲ್ ಅಂದರೆ ಇದು ಮತ್ತೆ ಮಾರ್ಕೆಟ್ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗುತ್ತೆ. ಬೈಯರ್ಸು ಇಲ್ಲ, ಸೆಲ್ಲರ್ಸು ಇಲ್ಲ, ಆ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗುತ್ತೆ. ಮತ್ತೆ ಬೈಯಿಂಗ್ ಬಂತು ವಿಕ್ ಮೇಲೆ ಅಂದರೆ ಈಗ ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು. ನಾನು ರೆಡಿ ಇದ್ದೀನಿ ಎಕ್ಸಿಟ್ ಆಗೋಕ್ಕೆ. ಓಕೆ, ಎಕ್ಸಿಟ್ ಅದೇ. ಓಕೆ, ಸೊ ಈ ಟ್ರೇಡಿಂದ 6168 ರೂಪಾಯಿ ಮತ್ತೆ 50 ಪೈಸೆಗೆ ಎಕ್ಸಿಟ್ ಆಗಿದ್ದೀನಿ ಆ ಟ್ರೇಡ್ನ. ಸೊ ಒಳ್ಳೆ ಟ್ರೇಡ್ ಇತ್ತು. ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, 2 ಲಕ್ಷ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಅಕೌಂಟಲ್ಲಿ, 2,06,000 ಆಗಿದೆ. ಸೊ ಇದು ಪೇಪರ್ ಟ್ರೇಡಿಂಗು, ನಿಜವಾದ ಟ್ರೇಡಿಂಗ್ ಅಲ್ಲ. ಬಟ್ ಪ್ರಾಫಿಟ್ ನಿಜವಾದ ಪ್ರಾಫಿಟ್. ಇದು ಅನಾಲಿಸಿಸ್ ನಿಜವಾದ ಅನಾಲಿಸಿಸು, ಎಂಟ್ರಿ ನಿಜವಾದ್ದು, ಎಕ್ಸಿಟ್ ನಿಜವಾದ ಅನಾಲಿಸಿಸು. ಸೊ ಎಲ್ಲ ಲೈವ್ ಟ್ರೇಡಿಂಗಲ್ಲೇ ಮಾಡಿರೋದು. ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಯಾವ ಥರ ನಾನು ಟ್ರೇಡ್ ತಗೊಂಡೆ, ಯಾವ ಥರ ಇದು ಮಾಡಿದೆ ಅಂತ. ಸೊ ಇನ್ನೊಂದ್ಸತಿ ರೀಕ್ಯಾಪ್ ಮಾಡ್ಬಿಡ್ತೀನಿ ನೋಡಿ ನಿಮಗೆ. ಸೊ ನೋಡ್ಬೋದು ನಾವು ಅನಾಲಿಸಿಸ್ ಮಾಡಿದ್ವಿ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ, ಈ ರೆಸಿಸ್ಟೆನ್ಸ್ ಝೋನ್ ಅಂತ. ಬಟ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತು. ಒಳ್ಳೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಅಲ್ಲಿ ಕೆಳಗಡೆ ಬಂತು. ಇದು ಮಾರ್ನಿಂಗ್ ಓಪನ್ ಆದ ತಕ್ಷಣನೇ ಕೆಳಗಡೆ ಬಂತು ಅಂದರೆ ಇದೇನು ಇಂಡಿಕೇಟ್ ಮಾಡುತ್ತೆ, ಸೆಲ್ಲರ್ಸ್ಗಳು ಮಾರ್ಕೆಟ್ ಕೆಳಗೆ ತಳ್ಳಕ್ಕೆ ರೆಡಿ ಇದ್ದಾರೆ ಅಂತ. ಅದು ಎಂಥ ಒಳ್ಳೆ ರೆಡ್ ಕ್ಯಾಂಡಲ್ ನೋಡಿ, 100 ಪಾಯಿಂಟ್ ಇದು. ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಓಪನ್ ಆದ ತಕ್ಷಣ ಅಲ್ಲಿಂದ 100 ಪಾಯಿಂಟ್ ಕೆಳಗಡೆ ತಳ್ಳಿದ್ದಾರೆ ಓಪನ್ ಆಗಿ 5 ನಿಮಿಷಕ್ಕೆ. ಸೊ ಇಲ್ಲಿ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸೆಲ್ಲರ್ಸ್ಗಳು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ ಅಂತ. ಓಪನ್ ಆದ ತಕ್ಷಣ ಸೆಲ್ ಮಾಡಕ್ಕೆ ರೆಡಿ ಇದ್ದಾರೆ ಅಂತ. ಸೊ ನಾವು ಇಲ್ಲೇ ತಗೊಂಡ್ಲಿಲ್ಲ, ಪುಲ್ ಬ್ಯಾಕ್ಗೆ ವೆಯ್ಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಕೆಳಗಡೆ ಬಂತ, ಪುಲ್ ಬ್ಯಾಕ್ಗೆ ವೆಯ್ಟ್ ಮಾಡಿದ್ವಿ. ನಿಮಗೆ 1 ನಿಮಿಷದಲ್ಲಿ 1 ಮಿನಿಟ್ ಕ್ಯಾಂಡಲ್ ತೋರಿಸ್ತೀನಿ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ನೋಡಿ ನೋಡಿ ಇಲ್ಲಿ ಓಪನ್ ಆದ ತಕ್ಷಣ ಕೆಳಗಡೆ ಬಂತು ಮಾರ್ಕೆಟ್. ಇಲ್ಲಿ ಇದನ್ನ ಮಾರ್ಕ್ ಮಾಡ್ತೀನಿ ನೋಡ್ರಿ, ಇದು ಸಪೋರ್ಟ್ ತಗಂತು ಇಲ್ಲಿ, ಸರಿನಾ, ಪುಲ್ ಬ್ಯಾಕ್ಗೋಸ್ಕರ. ನೋಡಿ ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗಿತ್ತು. ಸೊ ಮೇಲಕ್ಕೆ ಹೋದ ತಕ್ಷಣ ನಾವು ಇಲ್ಲಿ ಫಿಬೊನಾಚಿ ಎಕ್ಸ್ಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಯೂಸ್ ಮಾಡ್ತಾರೆ ಇದನ್ನ. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತಾ, ಕೆಳಗಡೆ ಬಿದ್ದು ಪುಲ್ ಬ್ಯಾಕ್ ತಗೋಬೇಕಾದ್ರೆ ಕರೆಕ್ಟಾಗಿ 0.5 ಮತ್ತೆ 0.3 ತುಂಬಾ ಇಂಪಾರ್ಟೆಂಟ್ ಝೋನ್ಗಳಿವು. ಸೊ ಮಾರ್ಕೆಟ್ 0.5 ಬಂದ ತಕ್ಷಣ ಇಲ್ಲಿಂದ ರೆಸಿಸ್ಟೆನ್ಸ್ ತಗೊಂತು, ಒಂದು ಒಳ್ಳೆ ರೆಸಿಸ್ಟೆನ್ಸ್ ರಿಜೆಕ್ಷನ್ ತಗೊಂಡು ರೆಸಿಸ್ಟೆನ್ಸ್ ಕ್ಯಾಂಡಲ್ ಕ್ಲೋಸ್ ಮಾಡ್ತು. ಸೊ ನಾವು ಕರೆಕ್ಟಾಗಿ ಎಲ್ಲಿಗೆ ಎಂಟರ್ ಆದ್ವಿ ಅಂದರೆ, ಕರೆಕ್ಟಾಗಿ ರೆಸಿಸ್ಟೆನ್ಸ್ ತಗೊಂತಲ್ಲ ಇಲ್ಲಿಗೆ ಎಂಟರ್ ಆದ್ವಿ. ಸೊ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಸ್ಟಾಪ್ ಲಾಸ್ನ ಇದ್ರ ಮೇಲೆ, ಈ ರಿಜೆಕ್ಷನ್ ತಗೊಂತಲ್ಲ 0.5 ಇದ್ರ ಮೇಲೆ ಇಡ್ತಾರೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲ, ಸ್ವಲ್ಪ ನಾವು ಏನ್ ಮಾಡಿದ್ವಿ, ಒಂದು ನಿಮಿಷ, ಸ್ವಲ್ಪ ನಾವು ಸ್ಟಾಪ್ ಲಾಸ್ನ ಡೇ ಐ ಮೇಲೆ ಇಟ್ಟಿದ್ವಿ. ಬಟ್ ನಿಜವಾದ ಪ್ರಾಪರ್ ಸ್ಟಾಪ್ ಲಾಸ್ ಅಂದರೆ ಇದ್ರ ಮೇಲೆ. ಸೊ ಅದ್ರ ಪ್ರಕಾರ ನೋಡಿದ್ರೆ ನಾವು ಇಲ್ಲಿ ಎಂಟ್ರಿ ಆಗಿದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಟಿದ್ರೆ ನಾವು ಎಲ್ಲಿ ತನಕ ತಗೊಂಡ್ವಿ, ಇಲ್ಲಿ ತನಕ ನಾವು ಇದು ಮಾಡಿದ್ವಿ. ಸೊ ಹತ್ತತ್ರ 1:3 ಟ್ರೇಡ್ ಮಾಡ್ದಂಗೆ ನಾವು ಇಲ್ಲಿ ಎಂಟ್ರಿ ಆಗಿದ್ವಿ, ಇಲ್ಲಿಗೆ ಎಂಟ್ರಿ ಆಗಿ ಇಲ್ಲಿಗೆ ಎಕ್ಸಿಟ್ ಆಗಿದ್ದೀವಿ. ಸೊ ಇದು ಒಳ್ಳೆ ಟ್ರೇಡು. ಸೊ ಈ ವಿಡಿಯೋದಲ್ಲಿ ಟ್ರೈಲಿಂಗ್, ಸ್ಟಾಪ್ ಲಾಸು ಎಲ್ಲ ತೋರಿಸಿದ್ದೀನಿ, ಎಂಟ್ರಿ ಎಕ್ಸಿಟ್ ಎಲ್ಲ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಮುಗೀತು, ಫಸ್ಟ್ನೇ ಟ್ರೇಡಲ್ಲೇ 6,000 ಪ್ರಾಫಿಟ್. ಯೋಚನೆ ಮಾಡಿ, ಮಾತ್ರ 2 ಲಕ್ಷ ದುಡ್ಡಿದೆ, ಫಸ್ಟ್ನೇ ಟ್ರೇಡಲ್ಲೇ 6,000 ಪ್ರಾಫಿಟ್. ಟೈಮ್ ಇನ್ನು 10 ಕಾಲು. ಎಷ್ಟೋ ಜನ ಇನ್ನು ಈ ಕೆಲ್ಸಕ್ಕೆ ಹೋಗಿ ಇನ್ನು ಕೆಲಸ ವರ್ಕ್ ಮಾಡೋಕ್ಕೆ ಡೆಸ್ಕ್ ಅದನ್ನೆಲ್ಲ ರೆಡಿ ಮಾಡ್ತಿರ್ತಾರೆ. ನೀವು ಅಷ್ಟರೊಳಗೆ ನೀವು 6,000 ಪ್ರಾಫಿಟ್ ಮಾಡಿ. 6,000 ಅಂದರೆ ಏನಾಯಿತು, ಅವರೇಜ್ ಪರ್ಸನ್ ಸ್ಯಾಲ್ರಿ ಇರೋದೇ ನಮ್ಮ ಇಂಡಿಯಾದಲ್ಲಿ 2,000 3,000. ಈ ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ, ಮಾಮೂಲಿ ಎಂಪ್ಲಾಯ್ ಆಗಲಿ, ದಿನಕ್ಕೆ ಏನಿಲ್ಲ ಅಂದರೆ 3,000 4,000 ದುಡಿತಾರೆ ಅವರು ಅವರೇಜ್ ಆಗಿ. ನೀವು ಬರೀ 10 ಗಂಟೆ ಒಳಗೆ 6,000 ದುಡ್ಡು ಮಾಡಿದ್ದೀರ. ದುಡ್ಡು ಮಾಡಿದ್ರೆ ಇನ್ನು ಬೇರೆ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಳ್ಳಿ, ಬೇರೆ ಬಿಸ್ನೆಸ್ ಜೊತೆಗೆ ಟ್ರೇಡ್ ಮಾಡಿ, ಆರಾಮಾಗಿ ಮನೆ ಜೊತೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಣ್ಣ ತಂಗಿ ಯಾರ ಜೊತೆಗೆ ಆರಾಮಾಗಿ ಮಾತಾಡಿ ಚೆನ್ನಾಗಿರಿ. ಸುಮ್ಮನೆ ಯಾಕೆ 6,000 ದುಡ್ಡು ಮಾಡಿದ ಮೇಲೂ ಮತ್ತೆ ಇನ್ನೂ ಮಾಡಬೇಕು, ಇನ್ನೂ ದುಡ್ಡು ಮಾಡಬೇಕು ಅಂತ ಸುಮ್ಮನೆ ಏನಕ್ಕೆ ಟೆನ್ಷನ್ ತಗೊಂತೀರ. ಮತ್ತೆ ಟ್ರೇಡ್ ಮಾಡೋದು, ಮತ್ತೆ ದುಡ್ಡು ಕಳ್ಕೊಳ್ಳೋದು, ಮತ್ತೆ ಅದನ್ನು ರಿಕವರ್ ಮಾಡೋದು, ಮತ್ತೆ ಅಂತ ಎಲ್ಲ ಯಾಕೆ ಮಾಡ್ತೀರಾ. 6,000 ಪ್ರಾಫಿಟ್ ಬಂತು ಫಸ್ಟ್ ಟ್ರೇಡಲ್ಲಿ, ಆರಾಮಾಗಿರಿ, ಸಾಕು, ಖುಷಿಯಾಗಿ, ಜಾಸ್ತಿ ಅತ್ಯಾಸೆ ಬೇಡ. ಸೊ
ಸೊ ಈ ಟ್ರೇಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಒಂದು ಕಮೆಂಟ್ ಮಾಡಿ, ಏನಾರ ಒಂದು ಕಮೆಂಟ್ ಮಾಡಿ. ಈಗ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋದು ಗೊತ್ತಾಗದೆ ನೀವು ಕಮೆಂಟ್ ಮಾಡಿದರೆ, ಈ ವಿಡಿಯೋದಲ್ಲಿ ನಂದು ಏನಾರ ತಪ್ಪಿದ್ರೆ ಅದನ್ನು ಕೂಡ ಹೇಳಿ, ಈ ಥರ ಇಲ್ಲಿ ತಪ್ಪು ಮಾಡಿದ್ರಿ, ಈ ಥರ ತಪ್ಪು ಮಾಡಿದ್ರಿ. ನಾನು ಏನು ಭಾಳ ದೊಡ್ಡ ಟ್ರೇಡರ್ ಏನಲ್ಲ, ನಾನೇನು ಈ ಟ್ರೇಡಿಂಗ್ ಜರ್ನಿಯಲ್ಲಿ ಕಲಿಯೋದು ತುಂಬ ಇದೆ, ಸಾಯೋ ತನಕ ಕಲಿಯೋದು. ಸೊ ನಿಮಗೇನಾರ ನಾನು ತಪ್ಪು ಮಾಡಿದೆ ಅನಿಸಿದ್ರೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ಏನಾದ್ರು ಒಂದು ಕಮೆಂಟ್ ಮಾಡಿ, ಸೂಪರ್ ಆಗಿತ್ತು, ಇಲ್ಲ ನೆಕ್ಸ್ಟ್ ವಿಡಿಯೋ ಮಾಡಿ ಆ ಥರ ಕಮೆಂಟ್ ಮಾಡಿ. ಪ್ಲೀಸ್ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಹಂಗೆ ಶೇರ್ ಮಾಡಿ. ಥ್ಯಾಂಕ್ ಯು.